ಆಸ್ಥೆಟಿಕ್, ಎಲಿಗೆಂಟ್, ನ್ಯಾಚುರಲ್, ಟ್ರೆಡಿಷನಲ್, ಎಕೋ ಫ್ರೆಂಡ್ಲಿ ಅನ್ನೋ ವರ್ಡ್ಸ್ನ ತುಂಬ ಕೇಳ್ತಾ ಇದ್ದೀವಲ್ವಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ನಾವು ಕೇಳ್ತಾ ಇರುವಂತಹ ಈ ವರ್ಡ್ಸ್ನ ನಮ್ಮ ಮನೆಯಲ್ಲೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರೆ ಯಾವ ಥರ ಇರುತ್ತೆ ಅನ್ನೋ ಕಾರಣದಿಂದ 10 to 15 ಆಸ್ಥೆಟಿಕ್, ನ್ಯಾಚುರಲ್, ಎಲಿಗೆಂಟ್, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಬರುವಂಥ ದಿನಗಳಲ್ಲಿ ತುಂಬಾನೇ ಉಪಯೋಗ ಆಗ್ಬೋದು ಅನ್ನೋದ್ರಿಂದ. ಸಾಮಾನ್ಯವಾಗಿ ಕೆಲವೊಂದು ಪ್ರಾಡಕ್ಟ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆನ್ಲೈನಲ್ಲಿ ತೊಗೊಂಡಾಗ ಅದು ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ ಅಲ್ವಾ. ಸೊ ಹಂಗಾಗಿ ನಾನು ಸುಮಾರು ವರ್ಷಗಳಿಂದ, ಸುಮಾರು ತಿಂಗಳುಗಳಿಂದ ಯೂಸ್ ಮಾಡ್ತಾ ಇರುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ನಾವು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟ್ ಕಮಿಂಗ್ ಟು ಸಿಂಪಲ್ ಆ್ಯಂಡ್ ಆಸ್ಥೆಟಿಕ್ ಆಗಿ ಕಾಣುವಂತಹ ಗ್ಲಾಸ್ ಬಾಟಲ್ಸ್. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದಾಗಿಂದನೂ ಗಾಜಿನ ಬಾಟಲ್ಸ್, ಸ್ಟೀಲ್ ಬಾಟಲ್ಸ್ ಕಡೆ ಮೊರೆ ಹೋಗ್ತಿದ್ದೀವಿ ಅಂತ. ಅದರಲ್ಲೂ ನಿಮ್ಮ ಮನೆ ಒಳಗಡೆ ಉಪಯೋಗ ಮಾಡೋಕ್ಕೆ ಕ್ಲಾಸಿಕ್ ಆಗಿ, ಎಲಿಗೆಂಟ್ ಆಗಿ ಕಾಣುವಂತಹ ಯಾವುದಾದ್ರು ಬಾಟಲ್ ಬೇಕು ಅನ್ನೋದಾದರೆ ಗೋ ವಿತ್ ಗ್ಲಾಸ್ ಬಾಟಲ್ಸ್ ಅಂತಲೇ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋವಂಥ ಕೆಲವೊಂದು ಗ್ಲಾಸ್ ಬಾಟಲ್ಸ್ ನಾವು ಕೂಡ ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ತೊಗೊಂಡು ಬಂದಿರುವಂಥದ್ದು. ಇನ್ನು ಇಲ್ಲಿ ನೋಡ್ತಿದ್ದೀರಲ್ಲ ಫ್ಲೂಟೆಡ್ ಗ್ಲಾಸ್ ಬಾಟಲ್, ಸೊ ಅದರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಈ ಬಾಟಲ್ಸಲ್ಲಿ ವಾಟರ್ನ ಫಿಲ್ ಮಾಡಿ ಇಡೋದ್ರಿಂದ ನೋಡೋಕ್ಕೆ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೋ ಲುಕ್ಕು ಕೂಡ ಅಷ್ಟೇ ಆಸ್ಥೆಟಿಕ್ ಆಗಿರುತ್ತೆ. ಈ ಬಾಟಲ್ಸ್ನ ಸ್ಟಡಿ ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ, ಬೆಡ್ರೂಮಲ್ಲಿರುವಂಥ ಬೆಡ್ ಸೈಡ್ ಟೇಬಲ್ ಮೇಲೆ, ಕಿಚನ್ ಕೌಂಟರ್ ಮೇಲೆ ಇಟ್ಕೊಳ್ಳೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಪ್ಲೇಸ್ಗಾದರೂ ತುಂಬ ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ. ಇನ್ನು ಈ ಫ್ಲೂಟೆಡ್ ಗ್ಲಾಸ್ ಜಾರಲ್ಲಿ ನೀರನ್ನ ತುಂಬಿಸ್ಕೊಂಡು ಚಿಯಾ ಸೀಡ್ಸ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಚಿಯಾ ಅಥವಾ ಸಬ್ಜಾ ಸೀಡ್ಸ್ನ ಯಾವಾಗಲೂ ಕೂಡ ಈ ಥರ ಬಾಟಲಲ್ಲಿ ಹಾಕಿ ಇಟ್ಟಿರ್ತೀನಿ. ನೀರು ಬೇಕು ಅಂದಾಗ ಇಮಿಡಿಯೇಟಾಗಿ ಮಕ್ಕಳಿಗೆಲ್ಲನೂ ಹಾಕಿ ಕೊಡ್ಬೋದು ಅನ್ನೋದ್ರಿಂದ. ಇನ್ನು ಈ ವಾಟರಿಂದ ಜ್ಯೂಸ್ ಕೂಡ ಮಾಡ್ಬೋದು, ಮಿಲ್ಕ್ ಶೇಕ್ಸ್ ಕೂಡ ಮಾಡ್ಕೋಬೋದು. ಸಬ್ಜಾ ಸೀಡ್ಸ್ ಆದರೆ ಮಿನಿಮಮ್ 15ರಿಂದ 20 ನಿಮಿಷ ಆದರೂ ನೆನೆಯೋಕ್ಕೆ ಟೈಮ್ ಬೇಕಾಗುತ್ತೆ. ಅದೇ ನೀವು ಚಿಯಾ ಸೀಡ್ಸ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ 1/2 ಅವರ್ to 1 ಅವರ್ ಆದ್ರೂ ಸೋಕ್ ಮಾಡಬೇಕಾಗುತ್ತೆ. ಈ ಗ್ಲಾಸ್ ಬಾಟಲ್ಸ್ ಅಂತೂ ಲುಕ್ನೇ ಚೇಂಜ್ ಮಾಡಿಬಿಡುತ್ತೆ. ಇದು ಆಯಿಲ್ ಬಾಟಲ್, ಇದರಲ್ಲಿ ಹಾಕಿರುವಂಥ ಆಯಿಲ್ ಕಲರ್ ಯಾವ ಥರ ಇರುತ್ತೋ ಅದೇ ಥರ ನ್ಯಾಚುರಲ್ ಕಲರಲ್ಲಿ ಕಾಣಿಸುತ್ತೆ. ನಿಜ ಹೇಳಬೇಕು ಅಂದರೆ ಸ್ಟೀಲ್ಗಿಂತ ಗ್ಲಾಸ್ ವೇರ್ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಬಾಟಲಲ್ಲಿ ಮನಿ ಪ್ಲಾಂಟ್ ಕಟ್ಟಿಂಗ್ಸ್ನ ಹಾಕಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ರೂಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಯಾವ ಇಂಗ್ರೀಡಿಯೆಂಟ್ ಹಾಕ್ತೀರಾ ಅನ್ನೋದ್ರ ಮೇರೆಗೆ ಅದಕ್ಕೆ ತಕ್ಕಂತಹ ಗ್ಲಾಸ್ ವೇರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕೆಲವೊಂದು ಗ್ಲಾಸ್ ಬಾಟಲ್ಸ್ನ ಮಾತ್ರನೇ ತೋರಿಸ್ತಿದ್ದೀನಲ್ವಾ, ಇದೇ ಥರ ನೀವು ಗ್ರಾಸರಿಗಿರ್ಬೋದು, ಪ್ಯಾಂಟ್ರಿಗಿರ್ಬೋದು, ಅಥವಾ ನೀವು ಯಾವ ಪ್ಲೇಸ್ನ ಆರ್ಗನೈಸ್ ಮಾಡಬೇಕು ಆಸ್ಥೆಟಿಕ್ ಆಗಿ ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ತಕ್ಕಂಗೆ ನೀವು ಗ್ಲಾಸ್ ಕಂಟೈನರ್ಸ್ನ ಪರ್ಚೇಸ್ ಮಾಡ್ಬೋದು. ಇನ್ನು ಈ ಬಾಟಲ್ಗೆ ಸಂಬಂಧಪಟ್ಟಿರುವಂಥ ಎಕ್ಸಾಕ್ಟ್ ಲಿಂಕ್ ಇಲ್ಲ, ರಿಲೇಟೆಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಬಾಟಲ್ಸಲ್ಲಿ 1/2 ಲೀಟರ್ ಕ್ವಾಂಟಿಟಿ ಇರೋವಂಥದ್ದು ಕೂಡ ಬರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಡೈರೆಕ್ಟಾಗಿ ಬಾಟಲ್ ಸಮೇತನೇ ನಾವು ಸರ್ವ್ ಮಾಡ್ಬೋದು. ಯೂಶ್ವಲಿ ಕುಕ್ಕಿಂಗಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ಈ ಗ್ಲಾಸ್ ಕಂಟೈನರ್ಸಲ್ಲಿ ವಾಟರ್ನ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ. ಇದೇ ಥರ ನೀವು ಡೈನಿಂಗ್ ಟೇಬಲ್ ಮೇಲೂ ಕೂಡ ವಾಟರ್ ಬಾಟಲ್ಸ್ನ ಫಿಲ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಕಮಿಂಗ್ ಟು ಸೆರಾಮಿಕ್ ಟೀ ಕಪ್ಸ್ ವಿತ್ ಮಿನಿ ಕಪ್ ಹೋಲ್ಡರ್. ಇತ್ತೀಚೆಗೆ ಶೇರ್ ಮಾಡಿರುವಂಥ ವಿಡಿಯೋಸಲ್ಲಿ ಇದನ್ನು ನೀವು ನೋಡೇ ಇರ್ತೀರಾ. ಸುಮಾರು ಒಂದು 5 ತಿಂಗಳಿಂದ ಕೂಡ ನಾನು ಇದನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಇದರ ಸ್ಪೆಷಾಲಿಟಿ ಏನು ಅಂತ ಕೇಳೋದಾದರೆ ನೋಡ್ತಾ ಇರ್ಬೋದು, ಕ್ಯೂಟ್ ಆಗಿರುವಂತಹ ಮಿನಿ ಟೀ ಕಪ್ಸ್. ಶೇಪ್ ಕೂಡ ತುಂಬ ಚೆನ್ನಾಗಿದೆ. ನೀವು ಅಬ್ಸರ್ವ್ ಮಾಡಿದರೆ ಇತ್ತೀಚೆಗೆ ನಾನು ಗ್ಲಾಸ್ ವೇರ್, ಸೆರಾಮಿಕ್ ವೇರ್ ತುಂಬ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡೋಕ್ಕೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ, ಅಥೆಂಟಿಕ್ ಆಗಿ, ಆಸ್ಥೆಟಿಕ್ ಆಗಿ ಕಾಣಿಸುತ್ತೆ. ಇವುಗಳನ್ನ ಹಾರಿಜಾಂಟಲ್ ಆಗಿ ಇಟ್ಟರೆ ತುಂಬ ಸ್ಪೇಸ್ ಅಕ್ಯುಪೈ ಆಗುತ್ತೆ. ಅದೇ ವರ್ಟಿಕಲ್ ಆಗಿಟ್ಟರೆ ಒಂದೇ ಗ್ಲಾಸ್ ಇಡುವಂಥ ಜಾಗದಲ್ಲಿ ಈ ಎಲ್ಲ ಕಪ್ಸ್ನು ಕೂಡ ಜೋಡಿಸ್ಕೋಬೋದು. ಇನ್ನು ಇದಕ್ಕೆ ಸಪೋರ್ಟಿವ್ ಆಗಿ ವಿತ್ ಹೋಲ್ಡರ್ ಕೂಡ ಬಂದಿರೋ ಕಾರಣ ಇದರಲ್ಲೇ ಎಲ್ಲ ಮಿನಿ ಕಪ್ಸ್ನ ಈ ಥರ ಹೋಲ್ಡ್ ಮಾಡ್ಕೋಬೋದು. ಇದು ವಿತ್ ಸೆಟ್ಟೇ ಬಂದಿರುತ್ತೆ. ಇದರಲ್ಲಿ ಇನ್ನೂ ಒಂದು ಕಪ್ ಮಿಸ್ ಆಗಿದೆ. ಇದರ ಎಕ್ಸಾಕ್ಟ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಒಂದು ವೇಳೆ ಈಗಾಗಲೇ ನಿಮ್ಮ ಹತ್ರ ಸೆರಾಮಿಕ್ ಕಪ್ಸ್ ಇದೆ ಅನ್ನೋದಾದರೆ ಅದಕ್ಕೂ ಕೂಡ ನೀವು ಹೋಲ್ಡರ್ಸ್ನ ಸಪ್ರೇಟಾಗಿ ತೊಗೋಬೋದು. ನಿಮ್ಮ ಕಿಚನ್ಗೆ ಮ್ಯಾಚ್ ಆಗುವಂಥ ಕಲರಲ್ಲಿ ನೀವು ಹೋಲ್ಡರ್ನ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ನಾರ್ಮಲ್ ಕಪ್ಸ್ ಇದೆ ಅಲ್ವಾ, ಅದನ್ನು ಇದರಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ಥರ ನಿಮ್ಮ ಮನೇಲಿ ಯಾವ ರೀತಿ ಕಪ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅದರ ಮೇರೆಗೆ ನೀವು ಹೋಲ್ಡರ್ ಸೈಜ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ.
ಕಾಫಿ ಟೀ ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ಳೋರು ಕಪ್ ಸೈಜ್ನ ಕೂಡ ಕಡಿಮೆ ಮಾಡಿದ್ರೆ ಕುಡಿಯೋದು ಕೂಡ ಕಡಿಮೆ ಆಗುತ್ತೆ. ಕ್ರಮೇಣ ನೀವು ಅದನ್ನು ಮರೀಲೂಬಹುದು. ಹೋಲ್ಡರ್ ಇರೋ ಕಾರಣ ಸೆರಾಮಿಕ್ ಆದರೂ ಕೂಡ ಆ ಕಡೆ ಈ ಕಡೆ ಈಸಿಯಾಗಿ ಮೂವ್ ಮಾಡ್ಬೋದು. ಬಿದೋಗುತ್ತೆ, ಒಡೆದೋಗುತ್ತೆ ಅನ್ನೋ ಭಯ ಕೂಡ ಇರಲ್ಲ. ಈ ಮಿನಿ ಟೀ ಕಪ್ಸು ಶೇಡೆಡ್ ಕಲರ್ಸಲ್ಲಿ ಬಂದಿರೋದ್ರಿಂದ ಯಾವುದೇ ಪ್ಲೇಸಲ್ಲಿ ಇಟ್ಟರೂ ಕೂಡ ನೋಡೋಕ್ಕೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಸೆರಾಮಿಕ್ ಸಲಾಡ್ ಬೌಲ್ಸ್ ವಿತ್ ಜಾಡೀಸ್. ಈ ಬೌಲ್ಸ್ ಅಂತೂ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಅಲ್ವಾ. ಇದನ್ನು ಡೆಕೋರ್ ಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬೋದು, ಕಟ್ಲರಿ ಥರ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಫುಡ್ ಸರ್ವಿಂಗಿಗೂ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಇಲ್ಲಿ ಫಸ್ಟಿಗೆ ನಾನು ಜಾಡಿನ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಜಾಡೀಸ್ ನ್ಯಾಚುರಲ್ ಲುಕ್, ಇದು ಹಳೆಯ ಕಾಲದ ಪದ್ಧತಿ ಆದರೂ ಕೂಡ ನೋಡೋಕ್ಕೆ ತುಂಬ ಆಸ್ಥೆಟಿಕ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಇದರಲ್ಲಿ 2 ಸೈಜ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ನಾನು ಸಾಲ್ಟ್ ಹಾಕೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೊಂದರಲ್ಲಿ ನಾನು ಆ ಕ್ಯಾಪ್ ಏನಿರುತ್ತೆ ಅದು ಒಡೆದೋಗಿರೋ ಕಾರಣ ಇದರಲ್ಲಿ ಒಂದು ಇಂಡೋರ್ ಪ್ಲಾಂಟ್ನ ಇಟ್ಟಿದ್ದೀನಿ. ಎಲಿಫೆಂಟ್ ಇಯರ್ಸ್ ಅಂತ ಇದರ ಹೆಸರು. ಜಸ್ಟ್ ಕಟ್ಟಿಂಗ್ನ ತೆಗೆದು ಈ ಥರ ನೀರಲ್ಲಿ ಇಟ್ಟಿದ್ದೀನಿ. ನೋಡೋಕ್ಕೂ ಕೂಡ ನ್ಯಾಚುರಲ್ ಆಗಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅನ್ನೋದ್ರಿಂದ. ಈ ಪ್ಲಾಂಟ್ಸ್ ಅಂತೂ ಮನೆಯ ವಾತಾವರಣವನ್ನು ಹೆಚ್ಚು ಫ್ರೆಶ್ ಆಗಿ ಮತ್ತು ತುಂಬಾ ಆಹ್ಲಾದಕರವಾಗಿ ಇರಿಸುತ್ತೆ. ಸಾಮಾನ್ಯವಾಗಿ ಈ ಥರದ ಜಾಡಿಗಳಲ್ಲಿ ಉಪ್ಪಿನಕಾಯಿ ಮಾತ್ರನೇ ಸ್ಟೋರ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಯಾವುದೇ ಥರದ ಗ್ರಾಸರಿ ಬೇಕಾದರೂ ಸ್ಟೋರ್ ಮಾಡ್ಬೋದು. ಆ ನ್ಯಾಚುರಲ್ ಬ್ಯೂಟಿ ಅನ್ನೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಲೆಟ್ಸ್ ಗೋ ವಿತ್ ದೀಸ್ ಸೆರಾಮಿಕ್ ಸಲಾಡ್ ಬೌಲ್ಸ್. ಇದು 3 ಸೈಜಲ್ಲಿ ಬಂದಿದೆ. ಒಂದೊಂದು ಸೈಜಲ್ಲಿರುತ್ತೆ. ಇದು ಸೆಟ್ಟಲ್ಲಿ ಬರುತ್ತೆ. ಈ ಬೌಲ್ಸ್ನ ಸುಮಾರಷ್ಟು ಶೇಪ್ಸಲ್ಲಿ, ಸುಮಾರಷ್ಟು ಕಲರ್ ಕಾಂಬಿನೇಷನಲ್ಲಿ ಕೂಡ ನೋಡ್ಬೋದು. ಎಕ್ಸಾಕ್ಟ್ ಲಿಂಕ್ ಈಗ ಅನ್ಅವೈಲಬಲ್ ಇದೆ. ರಿಲೇಟೆಡ್ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಚಿಕ್ಕ ಸೈಜ್ ಇರೋವಂಥ ಸಲಾಡ್ ಬೌಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಆರ್ಗನೈಸೇಷನ್ ಪರ್ಪಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡೇ ಇರ್ತೀರ, ನಮ್ಮನೇಲಿರುವಂತಹ ಮೈಕ್ರೋವೇವ್ ಮೇಲೆ ಈ ಒಂದು ಸಲಾಡ್ ಬೌಲ್ನ ಇಟ್ಟಿರ್ತೀನಿ. ಇದರಲ್ಲಿ ಕೆಲವೊಂದು ಕುಕ್ಕರ್ ವಿಸಿಲ್ಸ್ನ ಹಾಕಿ ಅದ್ರ ಜೊತೆಗೆ ಒಂದು ಇಂಡೋರ್ ಪ್ಲಾಂಟ್ನ ಈ ಥರ ಪ್ಲೇಸ್ ಮಾಡಿರ್ತೀನಿ. ಈ ಇಂಡೋರ್ ಪ್ಲಾಂಟು ಕೂಡ ನಾರ್ಮಲ್ ವಾಟರ್ ಬಾಟಲಲ್ಲಿ ಇಟ್ಟಿರುವಂಥದ್ದೇ. ಸುಮಾರು ವರ್ಷಗಳಿಂದ ಈ ಪ್ಲಾಂಟ್ನ ಕಿಚನಲ್ಲೇ ಇಟ್ಕೊಂಡಿದ್ದೀನಿ. ತುಂಬ ಹೆಲ್ತಿಯಾಗಿ ಗ್ರೋ ಆಗ್ತಿದೆ. ಇನ್ನು ಉಳಿದಿರುವಂಥ ಸಲಾಡ್ ಬೌಲ್ಸ್ನ ಫುಡ್ ಸರ್ವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇರ್ತೀನಿ. ನೀವು ಅಬ್ಸರ್ವ್ ಮಾಡೇ ಇರ್ತೀರ. ಇತ್ತೀಚೆಗೆ ನಾನು ಒಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ಅಂತ ಶೇರ್ ಮಾಡಿದ್ದೆ. ಆ ವಿಡಿಯೋಸಲ್ಲೂ ಕೂಡ ನೀವು ನೋಡೇ ಇರ್ತೀರ. ಇದರಲ್ಲಿ ನಾನು ಸುಮಾರಷ್ಟು ಫುಡ್ ಐಟಮ್ಸ್ನ ಕೂಡ ಸರ್ವ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಈ 3 ವುಡನ್ ಸ್ಟೂಲ್ಸ್. ಫಸ್ಟ್ ಒನ್ ಬಂದು ಇದು. ಸೆಕೆಂಡ್ ಒನ್ ಬಂದು ಈ ಶೆಲ್ಫ್ ರ್ಯಾಕು. ಅದು ಸ್ಟೂಲ್ ಅಲ್ಲ, ಜಸ್ಟ್ ರ್ಯಾಕ್, ಬಟ್ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಸುಮಾರಷ್ಟು ಕಡೆ ಯೂಸ್ ಮಾಡ್ತಾ ಇದ್ದೀನಿ. ಮಲ್ಟಿಪರ್ಪಸ್ ಆಗಿ ಈ ರ್ಯಾಕ್ನ ಯೂಸ್ ಮಾಡ್ಕೊಳ್ಬೋದು. ಡೈನಿಂಗ್ ಏರಿಯಾದಲ್ಲಿರ್ಬೋದು, ಯಾವುದಾದ್ರೂ ಒಂದು ಕಾರ್ನರಲ್ಲಿರ್ಬೋದು, ರೂಮ್ಸಲ್ಲಿ, ಈವನ್ ಮಕ್ಕಳ ಸ್ಟೇಷ್ನರಿ ಆರ್ಗನೈಸ್ ಮಾಡೋಕ್ಕೂ ಕೂಡ ಈ ಒಂದು ರ್ಯಾಕ್ನ ಉಪಯೋಗ ಮಾಡ್ಕೋಬೋದು. ಇನ್ನು ಸ್ಟವ್ ಅಕ್ಕಪಕ್ಕದಲ್ಲಿ ಏನಾದರೂ ನೀವು ಸಣ್ಣ ಪುಟ್ಟ ಮೆಟೀರಿಯಲ್ನ ಆರ್ಗನೈಸ್ ಮಾಡಬೇಕಂದ್ರೂ ಕೂಡ ಈ ಒಂದು ರ್ಯಾಕ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ಥರದ್ದು ವುಡನ್ ಸ್ಟೂಲ್ಸಲ್ಲಿ ಇದು ಕೂಡ ಒಂದು. ಇದು ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ವೈಟ್ ವಿತ್ ವುಡ್ ಕಲರಲ್ಲಿ ಬಂದಿರುತ್ತೆ. ಸೊ ಈ ಒಂದು ಟೇಬಲ್ನ ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನಾನು ಸ್ಟವ್ ಅಕ್ಕಪಕ್ಕದಲ್ಲಿ ಅಥವಾ ಈ ಥರ ಒಂದು ಕಾರ್ನರ್ನ ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಅಂಡರ್ ಶೆಲ್ಫ್ ಆರ್ಗನೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಫೋಲ್ಡಬಲ್ ಸ್ಟೂಲ್. ಇದನ್ನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಮಲ್ಟಿಪಲ್ ಆರ್ಗನೈಸರ್ ಆಗಿ ಇದನ್ನು ಉಪಯೋಗ ಮಾಡ್ಕೋಬೋದು. ಈವನ್ ಪೂಜಾ ರೂಮಲ್ಲೂ ಕೂಡ ಇದನ್ನು ಉಪಯೋಗ ಮಾಡ್ಕೊಳ್ತಿರ್ತೀನಿ. ಕಾಫಿ ಟೇಬಲ್ ಆಗಿ ಅಥವಾ ಕಾರ್ನರ್ ಟೇಬಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ 3 ವುಡನ್ ಪ್ರಾಡಕ್ಟ್ಸ್ನ ಮಲ್ಟಿಪಲ್ ವೇಸಲ್ಲಿ ಯೂಸ್ ಮಾಡ್ಕೋಬೋದು. ಇವುಗಳ ಲಿಂಕ್ ಬೇಕಂದ್ರೂ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಈ ಫೋಲ್ಡಬಲ್ ಸ್ಟೂಲ್ ಏನಿದೆ ಇದನ್ನು ನಾನು ಪ್ರೆಸೆಂಟ್ ಡೈನಿಂಗ್ ಏರಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಕಾರ್ನರ್ನ ಸ್ವಲ್ಪ ಮೇಕ್ ಓವರ್ ಮಾಡಿದ್ದೆ, ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ. ಇಲ್ಲಿ ಐಫಿಲ್ ಟವರ್ನ ಇಟ್ಟು ಸ್ವಲ್ಪ ಲೈಟಿಂಗ್ಸ್ ಅನ್ನೋದು ಅರೇಂಜ್ ಮಾಡ್ಕೊಂಡಿದ್ದೀನಿ. ನೈಟ್ ವ್ಯೂ ಅಂತೂ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೇನು ಆಷಾಢ ಹತ್ತಿರದಲ್ಲೇ ಇರೋದ್ರಿಂದ ಹಬ್ಬಗಳ ಸೀಸನ್ ಅನ್ನೋದು ಒಂದಾದಮೇಲೆ ಒಂದು ಪೂಜೆಗಳೆಲ್ಲನೂ ಸ್ಟಾರ್ಟ್ ಆಗ್ತಾ ಇರುತ್ತೆ. ಪೂಜೆಗಳಲ್ಲಿ ಬ್ರಾಸ್ ಐಟಮ್ಸ್ನ ಯೂಸ್ ಮಾಡೇ ಮಾಡ್ತೀವಲ್ವ.
ಪೂಜೆಯಲ್ಲಿರ್ಬೋದು, ಫ್ಲವರ್ನ ಡೆಕೋರ್ ಮಾಡೋಕ್ಕಿರ್ಬೋದು, ಆ ಡಿವೈನ್ ಫೀಲಿಂಗ್ ಬೇಕು ಅಂದರೆ ಬ್ರಾಸ್ ಅನ್ನೋದು ಇರಲೇಬೇಕು. ಈ ಯುರ್ಲಿನ ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋ ಅಂಥದ್ದು. ಬಟ್ ಇದರ ಎಕ್ಸಾಕ್ಟ್ ಲಿಂಕ್ ಅನ್ನೋದು ಈಗ ನನಗೆ ಸಿಕ್ಕಿದೆ. ಅದ್ರ ಲಿಂಕ್ನ ಟ್ಯಾಗ್ ಮಾಡ್ತೀನಿ. ನೆಕ್ಸ್ಟ್ ಈ ಫ್ರೂಟ್ ಬೌಲು, ಇದರ ಹೆಸರು ಫ್ರೂಟ್ ಬೌಲ್, ಬಟ್ ಇದನ್ನ ಸುಮಾರಷ್ಟು ವೇಸಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಯುರ್ಲಿ ಆಗಿ ಫ್ಲವರ್ನ ಹಾಕಿರ್ಬೋದು, ಮತ್ತು ಫ್ರೂಟ್ಸ್ನ ಹಾಕಿಡಕ್ಕಿರ್ಬೋದು. ಏನು ಹಾಕ್ದಿರ ಡೈರೆಕ್ಟಾಗಿ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಪೆಷಲಿ ಈ ಬ್ರಾಸ್ ಪಾತ್ರೆಗಳಂತೂ ಮನೆಗೆ ರಾಯಲ್ ಮತ್ತು ಟ್ರೆಡಿಷ್ನಲ್ ಟಚ್ ಅನ್ನೋದು ಕೊಡುತ್ತೆ. ನೆಕ್ಸ್ಟ್ ನಮ್ಮ ಟ್ರೆಡಿಷನಲ್, ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ನಮ್ಮ ಹಿರಿಯರು ಪೂರ್ವಿಕರು ಸುಮಾರಷ್ಟು ವರ್ಷಗಳಿಂದ ಲಕ್ಷ್ಮೀ ಸ್ವರೂಪವಾಗಿ ಯೂಸ್ ಮಾಡ್ತಾ ಇದ್ದಂತಹ ಕುಟಾಣಿ ಒರಳು. ಇವುಗಳು ನನ್ನ ಹತ್ರ 3 ಸೈಜಲ್ಲಿದ್ದಾವೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟಿಗೆ ಗ್ರಾನೈಟ್ದು, ನೆಕ್ಸ್ಟ್ ಒಂದು ಬಂದು ಸ್ಟೋನ್ದು. ಇದು ಬಂದು ಒರಳು ಅಂತ ಹೇಳ್ತೀವಲ್ವ, ಆ ಮಸಾಲೆ ಎಲ್ಲ ರುಬ್ಬಕ್ಕೆ ಯೂಸ್ ಮಾಡುವಂಥದ್ದು. ನಮ್ಮ ಹಿರಿಯರು, ನಾವು ಕೂಡ ಚೈಲ್ಡ್ಹುಡ್ಡಲ್ಲಿ ಇದನ್ನು ಯೂಸ್ ಮಾಡಿದ್ದೀವಿ. ಈ ದೊಡ್ಡ ಒರಳು ಮತ್ತು ಗ್ರಾನೈಟ್ ಒರಳು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದು ವಿತಿನ್ 500 ಬರೋದೇ ಇಲ್ಲ. ಬಟ್ ಈ ಸ್ಟೋನ್ ಮೋಟಾರ್ ಏನಿದೆ ಇದಂತೂ ವಿತಿನ್ 600 ಏನೋ ಬರುತ್ತೆ. ಇದರ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. ಗ್ರಾನೈಟ್ದು ಎಕ್ಸಾಕ್ಟ್ ಒನ್ ಇಲ್ಲ, ಬಟ್ ರಿಲೇಟೆಡ್ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. ಅದು ಬಿಟ್ಟರೆ ಸ್ಟೋನ್ದು ಇದೆ ಅಲ್ವಾ, ಸೊ ಅವುಗಳದ್ದು ಎಕ್ಸಾಕ್ಟ್ ಲಿಂಕ್ನ ನಾನು ಟ್ಯಾಗ್ ಮಾಡಿರ್ತೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಇವುಗಳನ್ನ ಪ್ರತಿದಿನ ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ. ಲಕ್ಷ್ಮಿ ಸ್ವರೂಪವಾಗಿರುವಂಥ ಈ ಒರಳನ್ನ ಮನೆಯಲ್ಲಿ ಇಟ್ಟರೂ ಕೂಡ ಪಾಸಿಟಿವ್ ವೈಬ್ರೇಷನ್ ಅಂತಲೇ ಹೇಳ್ತಾರೆ. ವಾಸ್ತು ಪ್ರಕಾರ ಕೂಡ ಮನೆಯಲ್ಲಿ ಲಕ್ಷ್ಮಿ ಕಳೆಯಿಂದ ಇರಬೇಕು ಅಂದರೆ ಕೆಲವೊಂದು ವಸ್ತುಗಳನ್ನ ಕಂಪಲ್ಸರಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಈವನ್ ಗೃಹಪ್ರವೇಶ ಮಾಡಿದಾಗ ಲಕ್ಷ್ಮಿನ ಮನೆ ತುಂಬಿಸ್ಕೋಬೇಕು ಅಂದಾಗ ಈ ವಸ್ತುಗಳೆಲ್ಲ ಕೂಡ ಲಕ್ಷ್ಮಿ ಪ್ರದಾಯಕ ಅಂತ ಹೇಳ್ತಾರೆ. ನೆಕ್ಸ್ಟ್ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಸುಮಾರು ಜನ ಈ ಪ್ರಾಡಕ್ಟ್ನ ತೊಗೊಂಡಿದ್ದೀರಾ ಕೂಡ. ಇದು ಬಂದು ಹಾಟ್ ಪಾಟ್ ಸ್ಟ್ಯಾಂಡ್ ಅಥವಾ ಟ್ರೈವೇಟ್ ಅಂತ ಕೂಡ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಬಿಸಿ ಪಾತ್ರೆಗಳನ್ನ ಇಡೋದಕ್ಕೆ ಹಳೆ ಕಾಲದಿಂದಲೂ ಕೂಡ ಈ ಥರದ ಪುಟಾಣಿ ಆಗಿರುವಂಥ ಹಾಟ್ ಪಾಟ್ ಸ್ಟ್ಯಾಂಡ್ಸ್ನ ಯೂಸ್ ಮಾಡ್ತಿದ್ವಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು, ಈಗಿರುವಂಥ ಮಾಡ್ರನ್ ಕಿಚನ್ಗೆ ಹೊಂದಿಕೆ ಆಗಬೇಕು ಅಂದರೆ ಈ ಟ್ರೈವೇಟ್ ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ಸುಮಾರಷ್ಟು ಆಪ್ಷನ್ಸ್ ಇದೆ, ಅಂದರೆ ಸೈಜ್ ವೈಸ್. ಬಿಸಿ ಪಾತ್ರೆಗಳನ್ನ ಇಡೋಕ್ಕಿರ್ಬೋದು, ಅಥವಾ ಸೊಪ್ಪು ತರಕಾರಿ ಪಾತ್ರೆ ತೊಳೆದಾಗ ಇದ್ರ ಮೇಲೆ ಇಡೋದ್ರಿಂದ ಕೂಡ ವಾಟರ್ ಅನ್ನೋದು ಬೇಗ ಸ್ಕ್ವೀಸ್ ಔಟ್ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ, ಎಷ್ಟು ಜನ ನಮ್ಮ ವಿಡಿಯೋನ ನೋಡಿದ್ಮೇಲೆ ಇದನ್ನು ತೊಗೊಂಡಿದ್ದೀರಾ, ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದನ್ನು ಇಲ್ಲಿ ತೋರಿಸ್ದಂಗೆ ಆ ಕಡೆ ಈ ಕಡೆ ಸರಿಸಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಇದನ್ನು ಈಗಲ್ಲ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತೊಗೊಂಡಿದ್ದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಅರೌಂಡ್ ಒಂದು 4 ಇಯರ್ಸ್ ಬ್ಯಾಕ್ ಶೂಟ್ ಮಾಡ್ಕೊಂಡಿರೋ ಅಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ಎಕೋ ಫ್ರೆಂಡ್ಲಿ ಫ್ರಿಡ್ಜ್ ಕವರ್. ನಾನು ಸುಮಾರು ವರ್ಷಗಳಿಂದ ವೆಯ್ಟ್ ಮಾಡಿ ಫೈನಲಿ ನಾನು ಇದನ್ನು ಲಾಸ್ಟ್ ಇಯರ್ ಏನೋ ಪರ್ಚೇಸ್ ಮಾಡಿರೋ ಅಂಥದ್ದು. ನೋಡ್ತಾ ಇದ್ದೀರಲ್ವ, ಇದು ಬಂದು ಜೂಟ್ ಮೆಟೀರಿಯಲ್ದು. ಜೂಟ್ನ ಗೋಲ್ಡನ್ ಫೈಬರ್ ಅಂತ ಕೂಡ ಕರೀತಾರೆ, ಯಾಕಂದರೆ ಇದು 100% ಬಯೋಡಿಗ್ರೇಡಬಲ್ ಮತ್ತು ನ್ಯಾಚುರಲ್ ಮೆಟೀರಿಯಲ್ ಆಗಿರೋದ್ರಿಂದ. ಇದರಲ್ಲೂ ಕೂಡ ಕಲರ್ ಕಾಂಬಿನೇಷನ್ಸ್ ಅನ್ನೋದು ಇದೆ. ಮೇಲೆ ಏನು ಕಾಣಿಸ್ತಿದೆ ಗ್ರೀನ್ ಕಲರ್, ಇದರಲ್ಲಿ ನಿಮಗೆ ಬ್ರೌನಿಶ್ ಮತ್ತು ರೆಡ್ಡಿಶ್ ಶೇಡ್ಸ್ ಅದು ಕೂಡ ಸಿಗುತ್ತೆ. ಇದನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಇದರ ಲಿಂಕ್ ಬೇಕಂದ್ರೂ ಕೂಡ ಟ್ಯಾಗ್ ಮಾಡಿರ್ತೀನಿ. ನೆಕ್ಸ್ಟ್ ಜೂಟ್ ಅಂದರೆ ನೆನಪಾಯಿತು, ನನ್ನ ಹತ್ರ ಜೂಟ್ ಬ್ಯಾಗ್ ಅಥವಾ ಜೂಟ್ ಬಾಸ್ಕೆಟ್ ಕೂಡ ಇದೆ. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡಿರುವಂಥದ್ದು. ಇದರ ಎಕ್ಸಾಕ್ಟ್ ಸೈಜ್ ಅನ್ನೋದು ಈಗ ನಾನು ಲಿಂಕ್ ಕೊಡೋಕ್ಕೆ ಆಗ್ತಿಲ್ಲ. ಒಂದು ವೇಳೆ ಅಮೆಝಾನಲ್ಲಿ ಏನಾದರೂ ಎಕ್ಸಾಕ್ಟ್ ಸೈಜ್ ಲಿಂಕ್ ಇದ್ದರೆ ಆ ಕಮೆಂಟಲ್ಲಿ ಅಥವಾ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ನಿಮ್ಗೆ ಇದು ಸಿಗೋಲ್ಲ, ಸಪ್ರೇಟಾಗಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಇದನ್ನು ಸ್ಟೋರೇಜ್ ಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬೋದು, ಕಿಚನ್ ಕಾರ್ನರ್ ಮೇಕೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು, ಫ್ರೂಟ್ಸ್ನ ಅಥವಾ ಗ್ರಾಸರಿನ ಆರ್ಗನೈಸ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾನು ತೋರಿಸಿರೋಂಥ ವಸ್ತುಗಳು ಎಲ್ಲದನ್ನು ನಾನು ಒಂದೇ ಪ್ಲೇಸಲ್ಲಿ ಇಟ್ಟು ತೋರಿಸಿದಾಗ ಲುಕ್ ಯಾವ ಥರ ಆಸ್ಥೆಟಿಕ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅಂತ ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ತೋರಿಸಿರುವಂಥ ಕೆಲವೊಂದು ವಸ್ತುಗಳು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವೊಂದು ವಸ್ತುಗಳು ಕೆಲವು ತಿಂಗಳುಗಳಿಂದ ಯೂಸ್ ಮಾಡ್ತಾ ಇದ್ದೀನಿ.
ಇನ್ನು 3 ಮಂತ್ಸ್ ಬ್ಯಾಕ್ ಕಿಚನ್ ಮೇಕೋವರ್ ವಿಡಿಯೋನ ಶೇರ್ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಶಾರ್ಟ್ನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೆ. ಅಟ್ ಪ್ರೆಸೆಂಟ್ ಈಗಲೂ ಕೂಡ ಅದು ಟ್ರೆಂಡಿಂಗಲ್ಲಿದೆ. ಒಳ್ಳೆ ರೆಸ್ಪಾನ್ಸ್ ಅನ್ನೋದು ಬಂದಿದೆ. ಆ ರೆಸ್ಪಾನ್ಸ್ ನೋಡಿದ್ಮೇಲೆ ಗೊತ್ತಾಯಿತು ಆಸ್ಥೆಟಿಕ್, ನ್ಯಾಚುರಲ್, ಎಕೋ ಫ್ರೆಂಡ್ಲಿ, ಎಲಿಗೆಂಟಾಗಿ ಕಾಣುವಂಥ ಪ್ರಾಡಕ್ಟ್ಸ್ಗೆ ಸುಮಾರು ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತ. ಇಯರ್ ವಿ ಗೋ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.